ನಿಮಗೆ ಶುಗರ್ ಪ್ರಾಬ್ಲಮ್ ಇದೆಯಾ? ಇಲ್ಲ ಅನ್ಬೇಡಿ, ಯಾಕಂದ್ರೆ ಈಗ ಇಡೀ ದೇಶಕ್ಕೆ ಶುಗರ್ ಪ್ರಾಬ್ಲಮ್ ಬಂದಿದೆ. ಶುಗರ್ ರೇಟ್ ಕೇಳಿದ್ರೆ ನಿಮ್ಮ ಬಿಪಿನೂ ರೈಸ್ ಆಗುತ್ತೆ. ಶುಗರ್ ರೇಟ್ ಕೇಳಿದ್ರೆ ನಿಮ್ಮ ಬಿಪಿ ಕೂಡ ರೈಸ್ ಆಗುತ್ತೆ. 5 ದಿನದಲ್ಲಿ ಸಕ್ಕರೆ ದರದಲ್ಲಿ ಭಾರಿ ಪ್ರಮಾಣದ ಹೆಚ್ಚಳ ಕಂಡುಬಂದಿದೆ. ಶ್ರಾವಣ ಮಾಸ ಗಣೇಶ ಹಬ್ಬಕ್ಕೆ ಸಕ್ಕರೆಯದ್ದೇ ಸಮಸ್ಯೆಯಾಗಿದೆ. ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಸಕ್ಕರೆಯ ಬೆಲೆ ಹೆಚ್ಚಳವಾಗಿದೆ. 5 ದಿನದ ಹಿಂದೆ ಕೆಜಿ ಸಕ್ಕರೆಯ ಹೋಲ್ಸೇಲ್ ಬೆಲೆ 52 ರೂಪಾಯಿ ಇತ್ತು. ಇದೀಗ ಕೆಜಿ ಸಕ್ಕರೆಯ ಬೆಲೆ 1 ಕೆಜಿಯ ಸಕ್ಕರೆಯ ಹೋಲ್ಸೇಲ್ ಬೆಲೆ 70 ರೂಪಾಯಿಗೆ ಏರಿಕೆಯಾಗಿದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ 72 ರಿಂದ 75 ರೂಪಾಯಿವರೆಗೆ ಸಕ್ಕರೆ ಮಾರಾಟವಾಗ್ತಿದೆ. ಇನ್ನು ಸಕ್ಕರೆ ಉತ್ಪಾದನೆ ಕೊರತೆಯ ಹಿನ್ನೆಲೆಯಲ್ಲಿ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ. ಪ್ರತಿದಿನವೂ ಸಕ್ಕರೆ ಬೆಲೆ ಏರಿಕೆಯಿಂದ ಗ್ರಾಹಕರು ಕಂಗಾಲಾಗಿದ್ದಾರೆ. ತಕ್ಷಣ ಸಕ್ಕರೆ ಆಮದಿಗೆ ಅನುಮತಿ ಕೊಟ್ಟಿರೋ ಕೇಂದ್ರ ಸರ್ಕಾರ ದೇಶದಲ್ಲಿ ಸಕ್ಕರೆ ಪೂರೈಕೆ ಸಹಜ ಸ್ಥಿತಿಗೆ ತರೋದಕ್ಕೆ ಸುಂಕರಹಿತವಾದ ಆಮದನ್ನ ಮಾಡಿಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಶುಗರ್ ರೇಟ್ ಜಾಸ್ತಿ ಆಗಿದೆ. ಇದನ್ನ ಕೇಳಿ ಹಬ್ಬ ಹರಿದಿನಗಳನ್ನ ಮಾಡೋರಿಗೆ ಇನ್ನೊಂದಿಷ್ಟು ಶಾಕ್ ಎದುರಾಗಿದೆ. ಯಾಕಂದ್ರೆ ಇನ್ನೇನು ಹಬ್ಬಗಳ ಸರಮಾಲೆಯೇ ಶುರುವಾಗಿದೆ. ಹಬ್ಬ ಬಂತು ಅಂದರೆ ಸಿಹಿ ತಿನಿಸುಗಳು ಮಾಡೋದಕ್ಕೆ ಸಕ್ಕರೆ ಅಥವಾ ಬೆಲ್ಲದ ಅವಶ್ಯಕತೆ ತುಂಬ ಇರುತ್ತೆ. ಆದರೆ ಈಗ ಸಕ್ಕರೆ ಬೆಲೆ ಜಾಸ್ತಿ ಆಗಿದೆ. 52 ರೂಪಾಯಿ ಇದ್ದಿದ್ದಂಥ ಸಕ್ಕರೆ ಬೆಲೆ ಕೆಜಿಗೆ ಈಗ 70 ರೂಪಾಯಿ 72 ಈ ಮಟ್ಟಕ್ಕೆ ಏರಿಕೆಯಾಗಿದೆ. ಇನ್ನು ಕಬ್ಬು ಬೆಳೆಗಾರರು ಕಡಿಮೆ ಇರೋದ್ರಿಂದ ಬೆಲ್ಲದ ಬೆಲೆ ಕೂಡ ಜಾಸ್ತಿ ಆಗಿದೆ. ಜೊತೆಗೆ ಸಕ್ಕರೆ ಬೆಲೆ ಕೂಡ ಜಾಸ್ತಿ ಆಗಿರುವಂಥದ್ದು. ಸಕ್ಕರೆ ಬೆಲೆ ಜಾಸ್ತಿ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ದೇಶಕ್ಕೆ ಸಕ್ಕರೆ ಪೂರೈಕೆಯನ್ನ ಆಮದು ಮಾಡಿಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇನ್ನೇನು ಹಬ್ಬಗಳು ಶುರುವಾಗ್ತಾ ಇದೆ. ವರಮಹಾಲಕ್ಷ್ಮಿ ಆಯಿತು, ಗಣೇಶ ಹಬ್ಬ, ಕೃಷ್ಣ ಜನ್ಮಾಷ್ಟಮಿ, ಹೀಗೆ ಹಬ್ಬಗಳ ಮೇಲೆ ಹಬ್ಬಗಳು ಶುರುವಾಗ್ತಾ ಇರುವ ಹಿನ್ನೆಲೆ ಅಂತಹ ಸಂದರ್ಭದಲ್ಲಿಯೇ ಸಕ್ಕರೆ ಹಾಗೂ ಬೆಲ್ಲದ ರೇಟ್ ಜಾಸ್ತಿ ಆಗಿದೆ. ಇದರಿಂದ ಗ್ರಾಹಕರಿಗೆ ಒಂದಿಷ್ಟು ಶಾಕಿಂಗ್ ಸುದ್ದಿನೇ ಇದು. ಯಾಕಂದ್ರೆ ಸಕ್ಕರೆ ದಿನನಿತ್ಯ ಬಳಸ್ತಾ ಇರುವಂಥದ್ದು. ಟೀ ಕಾಫಿ, ಬೆಳಗ್ಗೆ ಎದ್ದಿರೋ ಟೀಯಿಂದ ಹಿಡಿದು ಸಂಜೆ ಹಾಲು ಕುಡಿಯೋವರೆಗೂ ಸಕ್ಕರೆ ಬೇಕು, ಸಿಹಿ ಬೇಕು. ಇನ್ನು ಈ ಸಕ್ಕರೆ ರೇಟ್ ಜಾಸ್ತಿ ಆಗಿರೋದ್ರಿಂದ ಟೀ ಕಾಫಿಗಳ ಬೆಲೆ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಕೆಜಿಗೆ 52 ರೂಪಾಯಿ ಇದ್ದಂತ ಸಕ್ಕರೆ ಬೆಲೆ ಈಗ 72-75 ರೂಪಾಯಿವರೆಗೆ ಏರಿಕೆಯಾಗಿದೆ.